ಪುತ್ರಾದಿಗಳಿರ ಹೆತ್ತ ಜನಕನ ಬಿಟ್ಟು ಇವತ್ತಿಗೆ ನಿರ್ಭಾಗ್ಯವನ್ನು ಮಾಡಿಕೊಳ್ಳಿರ ಮತಿವಂತೆಯಾದ ಬಾಲುಮತಿಯು ಚಿತಪಾಲನೆ ಕ್ಷಣಕ್ಕೆ ಅಯ್ಯೋ ಎಂದು ಪ್ರೀತಿಯನ್ನು ಹೊರಲಾಡುವ ಸತಿಯೋಳ ದುಃಖ ಹೇಗೆ ಶಾಂತಿ ಮಾಡುವುದು? ಅಯ್ಯೋ ದ್ರೋಣರೇ, ಕಾರಣವನ್ನು ಕೊಲ್ಲದೆ ನನ್ನ ಮಕ್ಕಳನ್ನು ಹಾಳು ಮಾಡಿಬಿಟ್ಟೆ. ತಾವು ಹೇಳಿದ ವಾಗ್ದೃಢಿತ್ವವು ಈಗ ಎತ್ತ ಹೋಯಿತು. ಮನೆ ಹಾಳಾಯಿತಂಬಂತೆ ಬೊಕ್ಕಸದ ರೊಕ್ಕವೆಲ್ಲ ಕಳೆದು ಹೋಯಿತು. ನಂಬಿ ಅವರೊಡನೆ ಅಗಿಯಂ ಕಟ್ಟಿಕೊಂಡದ್ದು ಮಕ್ಕಳ ಋಣ ತೀರಿ ಹೋಯ್ತು ದ್ರೋಣ. ನಿಮ್ಮಂತವರಿದ್ದರೆ ಇನ್ನೇನಿದೆ ಎನ್ನ ಒದಗಣ. ಅಡವಿಯೊಳಗೆ ಪಡದರಿಗ ಬಲವೆಲ್ಲ ಹಾಳಾಯಿತೆಂದು ಗೋಳಾಡಿದರೆ ತೋಳನಂತೆ ಬಾಯ್ತೆರೆದುಕೊಂಡು ಕೇಳುತ್ತಾ ಕುಳಿತಿರಿವಲ್ಲೋ. ಸುಯೋಧನ ಯಾತ ತಡಿಯೋ ಅಂತ ಕಡಿಯದ ವಚನ. ದ್ರೋಣರೇ, ನಿಮ್ಮದೇನು ಓದಿತು? ನಿಮ್ಮಂತ ಭಕ್ತರನ್ನು ನಂಬಿ ಎನ್ನ ಪ್ರಾಣ ಮಾತ್ರ ಕಂಠದಲ್ಲಿ ಸಿಲುಕಿಕೊಂಡಿರುವುದಾ? ಸುಯೋಧನ, ನಿನ್ನ ಪ್ರಾಣ ಕಂಠದಲ್ಲಿ ಸಿಲುಕಿದರೆ ಗಟ್ಟಿಯಾಗಿ ಬಾಯಿ ಮುಚ್ಚಿಕೋ. ಗುರುಗಳೇ, ಎನ್ನನ್ನು ಹಾಸ್ಯ ಮಾಡಲಿಕ್ಕೆ ನಿಮ್ಮ ಸ್ವತಂತ್ರವಲ್ಲ. ನನ್ನ ದುರಾದೃಷ್ಟವೇ ಹೀಗಿರುವ ಕಾಲಕ್ಕೆ ದಾರು ಮಾಡುವುದಿಲ್ಲ. ಪೃಥ್ವಿಪತಿಯಾದ ಕುರುಪತಿ ತತ್ಪುತ್ರರು ಮುತಿ ಹೊಂದಿದರೆಂದು ಉತ್ಕೃಷ್ಟವಾದ ಮನೋವೈದ್ಯನೆಂಬ ಶೋಕವನ್ನು ತತ್ಕಾಲದೋಳು ಬಿಡು. ಅವರವರ ಆಯುಷ್ಯ ಪರಿಮಿತಿ ಇದು ಮೇರೆಗೆ ವಿಧಿ ಲಿಖಿತವನ್ನು ಅಳಿಕಿಸಿ ಹೆಚ್ಚಿಗೆ ಬರೀಲಿಕ್ಕೂ ದಾರಿಗೂ ಸಾಧ್ಯವಿಲ್ಲ. ದುರ್ಯೋಧನ ಆಚಾರ್ಯರೇ, ಅತುಲಿತ ಪರಾಕ್ರಮಿಗಳಾದ ತಿರತರನ್ನು ಗತಿ ಕೆಡಿಸಿದ ಪಾರ್ಥನು ಸುತನು ಸಾಮಾನ್ಯದವನೇನು? ಅಸಮ ಬಲಶಾಲಿಯಾದ ಅಭಿಮಾನಿ ನೊಡನೆ ಕಾಳಗ ಬೇಸಬೇಕಾದರೆ ಅಸುರಾರಿಯಾದ ತ್ರಿದರ್ಶನಿಗೂ ಸಾಧ್ಯವಿಲ್ಲ. ದುರ್ಯೋಧನ ಭುಜಬಲ ದಂಡನಾದ ಗಾಂಡಿವಿಯು ಮೂರು ಲೋಕದ ಗಂಡನೆಂದು പേರ್ಕೊಂಡಿದ್ದರು. ಈ ರಂಡೆ ಗಂಡನು ಮಾತ್ರ ಭೂಮಂಡಲದ ಗಂಡುಗಳಿಗೆಲ್ಲ ಗಂಡನೆಂಬುದು ಗಂಡನೆಂದು ಪೆಂಡ ಎಂದರ್ಶಿಸ್ತಕ್ಕನ. ಓ ಸುಯೋಧನ, ಇವನೊಡನೆ ದಂಡದರನ್ನು ಕಂಡಡದೊಳಗೆ ಮುಕ್ಕೊಂಡು ಆದರೆ ವೀರಮಂಡೆ ಮೂಡಿ ಸಮದಂಡಿಯಾಗಿ ಕೋದಂಡನಿ ಮಾತನಾಡಿಸುವ ಮಹಾಪ್ರಚಂಡನು. ಓ ದುರ್ಯೋಧನ ಆಚಾರ್ಯರೇ, ಇವತ್ತಾವ ಹುಡುಗನು ಎಂ ಕಂಡರ ಕಡೆಗಡದೊಳಗಿಡಿ ಕಂಡವನು ಉಗುಳುತ್ತದನು ಎದ್ದುಕೊಂಡು ದ್ರೋಣರೇ ಭೋಜನ ಕೈದು ಬಂದಿರೆಂದು ನಿರ್ಭಯಗೊಂಡು ಮಾತನಾಡುವನು. ಕಡುಕಲಿಯಾದ ಕರ್ಣನನ್ನು ಕೈಗುಂದಿಸಿದನು. ಬಲಿದನಾದ ಶಲ್ಯನಂ ಶಕ್ತಿ ನಿಲ್ಲಿಸಿದನು. ನಿಪುಣರಾದ ಕೃಪಚಾರ್ಯರೆಂಬ ಮಾತ್ರಗಳು ಒಳಗೆ ಎಂಬ ಕಂಪು ಇಡಿಸಿಕೊಳ್ಳಿರಿಸುವನು. ಹತೂಲಿತನಾದ ಅಶ್ವತ್ಥಾಮಗೆ ಧೈರ್ಯ ವಹಿಸಿದನು. ದುಶ್ಯಾಸನಿಯ ಉತ್ಸಾಹವನ್ನು ಪೂರ್ವಮುಖವಾಗಿ ಆಡುವಂತೆ ಮಾಡಿರುವನು. ನಿನಗಂತೂ ಮೊದಲೇ ಪ್ರಯತ್ನ ಮಾಡಿರುವ ಪ್ರತಿಭನೇ, ಇದು ನಮಗೆ ಶತ್ರುವಲ್ಲ. ತ್ರಿಲೋಕವನ್ನು ತುತ್ತು ಮಾಡಿ ನುಂಗುವ ಮಾರಿ ದೇವತೆಯೋ ಕಡೆಗಾಲದ ಕಾಲ ವೈರವನ ಕಡೋರ ಧರಿಯೋ. ದುರ್ಯೋಧನೇ, ನೋಡಿದರೆ ಇವನಿಗಿರುವುದು 14 ವರ್ಷ. ಇವನಲ್ಲಿರುವುದು ಮಾತ್ರ ಧೈರ್ಯಾದ್ರಿ ಎಂಬ ಅಧಿಕಾರವಾದ ಪೌರುಷ. ಇವನನ್ನು ಸಣ್ಣವನೆನ್ನುವುದೇನು? ನಮ್ಮ ಸೈನ್ಯವೆಲ್ಲ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವನು.
ಕಣ್ಣಪ್ಪದವನಂತೆ ದುಃಖಿಸಬೇಡ. ಇವನಿಗೆ ತಕ್ಕ ಪ್ರಯತ್ನ ಮಾಡುವನು ಕುರುಬಜಿ. ತಮ್ಮ ಸಾಹಸ ಮಾತ್ರದಿಂದಲೇ ಲಕ್ಷಣಾದಿ ಪುತ್ರರು ಮಾತ್ರ ಅಂತಕನದ ಪುರದ ಹಾದಿಯನ್ನಿರಿಸಿದಿರಿ ಮತ್ತು ಸೈನ್ಯದ ಭಾರ ನಿನಗೆ ತಕ್ಕ ಎಂದು ಪಾರ್ಥ ಸಂಜಾತರಿಂದಲೇ ಮಾಡ್ತಿದ್ದೀರಿ. ತಾವು ಬಂದು ಮಾತಿನ ಧೀರರಾಗಿ ಕಾಣುವಿರಿ. ತತ್ಕಾಲದೊಳಪ ಶಾಂತಿಯನ್ನು ಪೇಳುವುದಕ್ಕೆ ಬಹುಜನವಾಗಿ ಕಾಣುವಿರಿ. ಯಕ್ಷರಕ್ಷರಾಜ್ಯಗಳ ಪಾಂಡವರ ಪಕ್ಷಿ ವಹಿಸಿ ಬಂದರು ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮನ ತರ್ಕ ಸಂಭವನೆ. ಸೇನಾಧ್ಯಕ್ಷ ಹೇಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಡ. ಪಕ್ಷಿ ವಾಹನನ ಸೋದರಿಯ ಮಗ ಅಭಿಮಾನಿನಿ ಎಂಬ ದಕ್ಷನು ಬಂದು ಇಂದಿನ ಅವಧಿ ನಮ್ಮ ಬಲವೆಲ್ಲ ಪಕ್ಷಿ ಸಮೂಹಕ್ಕೆ ಗಿಡಕನ ನೆರಗದಂತೆ ಕುರುಪಡಿಯನ್ನು ಒಡೆದು ಕೆಡಿದಿಲ್ಲ. ಆಚಾರ್ಯರೇ, ಷಡ್ರ ತಾತಿಗಳ ಮಿಡಿದ ಅಲ್ಲಾಡಿಸಿದನು. ಘೋರವಾದ ಸಿಂಹದನಿಯ ಮಾಡುತ್ತ ನಮ್ಮ ಬಲದೊಳಗೆ ಊರು ನುಂಗುವ ಮಾರಿಯಂತೆ ಒಕ್ಕಿರುವನು. ರೋಗ ಶೇಷವನ್ನು ಋಣಶೇಷವನ್ನು ಶತ್ರುಶೇಷವನ್ನು ಬದಿ ಬಿಟ್ಟರೆ ಮುಂದೆ ನಮಗೆ ಶುಭವಲ್ಲ. ಆಚಾರ್ಯರೇ, ಕರ್ಕಶಮನಾದ ಬಾಣಂಗಳ ಮೆಷ್ಟೊಬ್ಬರಾಗಿದ್ದರು ದಕ್ಕಲಿ ಇಕ್ಕಡಿಯ ಮಾಡಿ ಒಕ್ಕಲಿಕ್ಕಿರೋದು. ಇದು ಎಂತ ಮಕ್ಕ ಮಾರಿಯೋ. ಶೌರ ಗಂಭೀರನ ಮುಂಭಾಗದೋಳು ನಿಂತು ಯುದ್ಧ ಮಾಡಬೇಕಾದರೆ ರಂಭಾಪತಿ ದೇವದ ಕದಮಕ್ಕೆ ಸಾಧ್ಯವಿಲ್ಲ. ಆಚಾರ್ಯರೇ, ಆದ ಕಾರಣ ಇವನ ಕರದೋಳು ಮೆರೆಯುವ ದಂಡವನ್ನು ನೀನು ಭಾಗದಲ್ಲಿ ನಿಂತು ಖಂಡಿಸೋ. ಆಗ ಯುದ್ಧ ಆರಂಭ ಮಾಡಬಹುದು. ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸುವ ಮರೆಯಬಾರದು. ಗುರುಗಳೇ, ಅಶ್ವತ್ಥಾಮ ಶಲ್ಯ ಕೃಪಾದಿಗಳನ್ನು ಕೂಡಿಕೊಂಡು ನಾನು ಮುಂಬೈಗೆ ಹೋಗುವೆನು. ಶೀಘ್ರದಿಂದ ಹಿಂಬೈಗೆ ಹೋಗು ನೀನು ಕರ್ಣ. ಬಿಂಕದಂದಿರುವ ಮಂಕುಮತಿಗಳ ನರಪುಕುಲ ಸಂಕುಲವನ್ನು ಸೋಂಕಿಸದೆ ಮುಂಕೋಡು ಬೋಂಕಲೆ ಅಂಗೀಕರಿಸಿರಿ. ಶರಾಂಕುಲವನ್ನು ಸುರಿಸಿ ಟೆಂಕಣಕ್ಕಧಿಕಾರಿಯಾದ ಕಾಲ ಕಿಂಕರನ ಕರ ಪಂಜರಕ್ಕೆ ಸ್ವಾಧೀನಪಡಿಸುವ ರಣ ಭಯಂಕರನಾದ ವಿಕ್ರಮಾಂಕಿತನಿಗೆ ಇಂತಹ ಮಾತು ಹೇಳುವಿರ? ಆಚಾರ್ಯರೇ, ಶಂಕರನಿಗೆ ಕಿಂಕರನಾಗಿ ಪಾಶುಪಶಾಸ್ತ್ರವನ್ನು ಪಡೆದ ಪಾರ್ಥನಿಗೆ ಸಮಾಂಕಿತ ವೀರ ಕಂಕಣವನ್ನು ಧರಿಸಿರುವ ರೌದ್ರಾಂಕಿತನಿಗೆ ಇಂತಹ ಕಕ್ಕುಲತೆಯ ಮಾತುಗಳು ಹೇಳುವುದಕ್ಕೆ ನೀನೇನು ಮಕ್ಕಳಿಲ್ಲದವನೇ ಹೇಗೆ? ಏನು ಮಾತನಾಡಿ ಕರ್ಣ? ಚೋಣಿಯೋಳ ರಣಧೀರ ನೆನಪಿದಿರ್ದೊಡೆ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡಬಹುದು. ಇಂತಹ ಗನ್ನಘಾತಕ ಕೃತ್ಯವನ್ನು ಮಾಡಿದರೆ ಎತ್ತ ತಂದೆ ತಾಯಿಗಳು ನನ್ನ ಹಣಕ್ಕೆ ಕಲ್ಲು ಹೊಡೆದುಕೊಂಡರು. ನಮ್ಮ ರಾಜ್ಯ ಕಾರ್ಯ ನೆರವೇರಿಸುವ ಕರ್ಣ. ಹಸುಗೂಸನ್ನು ಮೋಸಗೊಳಿಸಬೇಕೆಂದು ಆತಕ್ಕ ಹುಟ್ಟಿದೆ. ಇಂತಹ ಈ ಮಾತು ಮಾತ್ರ ಎಲ್ಲ ಕರ್ಣ. ಆಚಾರ್ಯರೇ, ಅಭಿಮಾನ್ಯವನು ಸಾಮಾನ್ಯದವನೆಂದು ತಿಳಿದಿರುವಿಯ? ನಾನೇನು ಸಾಮಾನ್ಯದವನೇ? ಕುರುವಲ್ಲಭವನ ಸೈನ್ಯವೆಲ್ಲ ದಿಕ್ಪಾಲೈನ ಮಾಡಿ ಮಿಕ್ಕಿ ಮೀರಿ ನಿಂತಿರುವುದು. ಚಿಕ್ಕವನಿಗೆ ತಕ್ಕ ಉಪಾಯವನ್ನು ಮಾಡದಿದ್ದರೆ ನಮ್ಮ ರಾಜ್ಯದ ಎಳಿಕೆ ಹೊಡೆದುಕೊಂಡು ಹೋದನು. ಅಯ್ಯೋ, ಸಂಗ್ರಾಮದಲ್ಲಿ ಅವನ ಮುಂಭಾಗದೋಳು ನಿಲ್ಲುವುದು ಅರ್ಹರಿಗೆ ಸಾಧ್ಯವಿಲ್ಲವೋ? ನಾನೇ ಪರಾಕ್ರಮಿಯನ್ನು ನಿನ್ನ ಶೌರ್ಯವನ್ನು ಕೊಚ್ಚಿಕೊಂಡರೆ ಅವನ ಮುಂಭಾಗದಲ್ಲಿ ನಿಂತು ನೀನು ಗೆಲ್ಲುವುದಿಲ್ಲ. ಗುರುಗಳೇ, ಹಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನು ವಾರನೆಂಬ ಬಲಶಾಲಿಯಾದ ವಾಲಿಯನ್ನ ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದಿಲ್ಲವೇ? ಇದೇ ಪಾಂಡವರು ನಿನ್ನಿನ ಕಾಳ್ಗದೋಳ್ಕ
ಗಾಡಿಯನ್ನು ತಂದು ನಿಲ್ಲಿಸಿ ಆತನು ಬಾಣ ಪ್ರಯೋಗ ಮಾಡಿ ಜಯಪ್ರನ ಕೈ ಬಲಿದಲ್ಲೇ ಆಚಾರ್ಯರೇ, ಆದ ಕಾರಣ ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಉಪಕಾರವು ರಾಜ್ಯದಲ್ಲದೆ ನಮಗೆ ಹೇಗೆ ಆಗುವುದು? ಆದರೆ ರಾಜ್ಯದ ಪ್ರತ್ಯಕ್ಷ ದೇವತೆ ಎಂಬಂತೆ ನೀನೇನು ರಾಜನೀತಿ ಧರ್ಮ ನರಿದವನೇ ಹೇಗೆ ಸುರಿನಂದನೋ ಹಿಮ್ಮುಖದಲ್ಲಿ ನಿಂತ ಅಭಿಮಾನದ ತನು ಖಂಡಿಸು ಅಯ್ಯೋ ದ್ರೋಣ, ನನಗೆ ಮಾತ್ರ ಸರಿ ಹೋಗದು ನಿನ್ನಯ ದುರ್ಗುಣ. ಮಂಡಲವನ್ನು ತಿಂಡುಗೆಡುವ ಉತ್ತಂಡ ಮಾರ್ತಾಂಡ ನನ್ನನಾದ ಇಂತಹ ಸಣ್ಣ ಕೆಲಸವನ್ನು ಮಾಡುವನೆ. ಮಂಡಲೇಶ ನಾದ ಕುರು ಮಂಡಲೇಶ ಎನ್ನ ಮೇಲೆ ಬೇಸರಗೊಂಡರೂ ನನಗೆ ಚಿಂತೆ ಇಲ್ಲ. ನನಗೆ ಕೊಟ್ಟ ಅರ್ಧ ರಾಜ್ಯವನ್ನು ಖಂಡಿತವಾಗಿಯೂ ಕೊಡಬಹುದು ಎಂದು ದಂಡಿಸಿದ ಕಾಲಕ್ಕೂ ಎನ್ನ ಪ್ರಚಂಡತರ ಕೀರ್ತಿಗೇನು ಕುಂದಿಲ್ಲ. ಆಚಾರ್ಯರೇ, ಕರ್ಣ ಎನ್ನಂತಹ ಗಂಡು ಗಲಿಯ ಕುಳಿತ ಅಭಿಮಾನ್ಯವೆಂಬ ಉಂಡಾಡುವ ಮಗುವಿನ ಹಿಂಭಾಗದಲ್ಲಿ ನಿಂತು ತನ್ನನ್ನು ಖಂಡಿಸಿ ಮಂಡೆದಾಗಿ ಬಾರುವುದಕ್ಕಿಂತ ಭೂಮಂಡಲದೊಳಗೆ ಒಂದು ಗುಂಡ ಹಾಯ್ದು ಪ್ರಾಣ ಬಿಡುವುದು ಲೇಸಲ್ಲವೇನು? ದುರಾಭಿಪ್ರಾಯ ಇನ್ನಲ್ಲಿ ಸ್ವಲ್ಪವಾದರೂ ಇಲ್ಲವೋ ಸುಗುಣ? ಅಂಬುಜಪ್ತನಾದ ಸೂರ್ಯ ಸಂಭವನೆ, ಓ ಭಾರತದ ಸಂಭವನೆ, ಕುಂಬಿನೀಶನಾದ ಕೌರವನ ಕಾರ್ಯಕ್ಕೋಸ್ಕರ ನುಡಿಯನ್ನು ನಂಬಬೇಕಲೇ. ಜಂಬರಿಯ ಪೌತ್ರನೆಂಬರಣ ಗಂಭೀರದ ಮುಂಭಾಗ್ಯ ನಾಪವಾಗಿ ನಿಲ್ಲುವೆನೋ? ಕೋತಂಡ ವಿದ್ಯುತ್ತೋಳಿ ಪುಣಾಗ್ರ ಕಣ್ಣನಾದ ಕೃಪಚಾರ್ಯರನ್ನು ಬಲಭಾಗದಲ್ಲಿ ನಿಲ್ಲಿಸುವನು. ದೃಢಮದ್ಯೂತನಾದ ಶಲ್ಯ ಭೂಪನನ್ನು ಎಡಬಾಗಿ ನಿಲ್ಲಿಸುವೆನೋ? ಅಪಾರಮಿತ ಸಾಹಸಿಯಾದ ಅಭಿಮಾನಿ ನಂಬ ರೂಪಿ ನೀನು ರೂಪ ತೋರದೆ ಈ ಮುಖದಲ್ಲಿ ನಿಂತವನ ಚಾಪವು ಖಂಡಿಸಿದರೆ ಕುರುಭೂಪನು ಉಳಿಯುವನು ರವಿನಂದನ. ನಡಿ ನಡಿ ಕೇಳ್ಕಣ. ಅಂತಃಕರಣನ ಶೂನ್ಯನಾದ ದ್ರೋಣನು ನನಗೆ ಮಾತ್ರ ಎಂತಹ ಕಾರ್ಯಕ್ಕೆ ಗುರಿ ಮಾಡಿದನು. ಪ್ರಾಣವಿದ್ದರೂ ಸನ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವನೆಂದು ಈ ಸೇನಾಧ್ಯಕ್ಷನಾದ ದ್ರೋಣನು ಕೇಳಲಿಲ್ಲನು. ನಾನು ಎಷ್ಟು ಯೋಚಿಸಿದರೆ ಫಲವೇನೋ? ಅಭಿಮಾನವನ ಹಿಂಭಾಗಕ್ಕೆ ಹೋಗುವನು ಸಾರಥಿ. ಚಂಡತರ ಮಾದಶರಾತಿಯಿಂದ ಕುರುಮಂಡಲೇಶನ ಬಲ ದಂಡಿಗಳಿದ ರಣಮಂಡಲ ವಿಸ್ತಾರ ನೋಡಿದ್ಯಾ? ಸರತಿ ಯಾತ್ತ ನೋಡಿದರೆ ರಕ್ತದ ಮಡವಿಯೊಟ್ಟೆಲಾಡುವುದು ತುಂಬುಗಳು, ಕುಣಿದಾಡುವ ತುಂಡಗಳು, ಕರಚರಣಗಳು, ಹಾರಿದು ಬಿದ್ದ ತುಂಡುಗಳು, ಇಂಡು ಭೂತಗಳು ದಂಡಿಯಾಗಿ ಮಾಡುವವು ಶುಭ ಶೋಭನೆಗಳು. ಬೆಂಕದಿಂದಿರುವ ಕುರುಬರ ಅಹಂಕಾರ ಉಳಿದು ಅದ್ಭುತ ಎಂಬ ನಾಮವನ್ನು ಜಗದಲ್ಲಿ ಸ್ಥಾಪಿಸುತ್ತದೆ. ನಾನು ಪಾರ್ಥ ಬಳಿಪಡಿಯತ್ತ ನೋಡು. ದ್ರೋಣ ವಿಷಯವನ್ನು ಮಾಡಲಿಕ್ಕೆ ಮತ್ತೆ ಬಂದಂತ ಆಯ್ತಲ್ಲ. ಅವರಿಗೆ ಹತ್ತಿರ ಪಿಶಾಚ ಬಿಡಿಸಿ ಕಳಿಸಿದ್ರು. ಎಲ್ಲ ಬಾಲಕನಂದು ಬಂಡಿಸುವುದಕ್ಕೆ ಕೌರವನ ಬಲವೆಲ್ಲ ಹಾಳು ಮಾಡದಂತೆ ಕೃತಿಯಲ್ಲೋ ಪಾರ್ಥ ಸಂಭವನೆ. ನಿನಗಿನ್ನು ಕಾಲವಧಿಗಿತು ಪಡೆದ ಮಾತಪಿತರನ್ನು ಸ್ಮರಿಸಿಕೋ ಮಂಕುಮತಿಯೇ. ನಿನ್ನ ಬಿಂಕವನ್ನು ಮುರಿಯುವ ಜಂಕರಿ ಬಸರ ಸೊಂಕಲು ಬಂಗದೆ ಬರುವ ರಭಸಕ್ಕೆ ಹಜಾಂಡ ಕಟಕವು ನಿನ್ನ ಹೃದಯ ದೀರ್ಪ ರುದ್ರಂ ತೋಳುದು ಬಲ ಬಂದು ಓ ದ್ರೋಣ, ಮತ್ತೊಮ್ಮೆ ಭೋಜನ ಮಾಡಿ ಬಂದೀವಿ.
ಈ ಕ್ಷಣ ಬೆರಳುಗಳಿಂದ ಎಣಿಸುವ ಗಣಿತ ಶಾಸ್ತ್ರವನ್ನು ತಂದಿರ ಎಲ್ಲವೇ ಮತ್ತೊಮ್ಮೆ ನುಡಿದಿರುವನ್ನು ಮಾಡಬೇಕೆನ್ನುವ ಅಪೇಕ್ಷೆ ತಾಳ್ಮೆಯಲ್ಲಿ ನೋಡಿಕೊಂಡು ಬಂದಿರಿ ಆಚಾರ್ಯರೇ. ಎಲ್ಲವೆಂಬುದು ನರಿಗೆ ಒತ್ತರದಂತೆ ಆಕಾಶವು ಬೆದರುವುದೇ, ಕಬ್ಬಿನಿಂದುಬ್ಬಿ ಎದ್ದು ಬರುವ ಪುರಿ ಏನಾದರೂ ನಿಬ್ಬೆರಗಾಗಿ ಮುದ್ದಿಲ್ಲುವುದೇ. ಯುದ್ಧವನ್ನು ಮಾಡುವ ಬದ್ದನವನ ಗದ್ದನ ಮಾತ್ರ ಬೆದರಬಲ್ಲ ನೀನು ಪಡನ ಮಾತಾಪಿತರವರೇ ಸ್ಮರಿಸಿಕೋ. ಇಂತಹ ಬಡಿವಾರದ ನುಡಿಗಳಿಂದ ಪ್ರಯೋಜನವೇನು? ವ್ಯಾಘ್ರಂತೆ ಉತ್ಕಟಿಸಿ ಶೀಘ್ರವಾಗಿ ಎದೆಂದರಿಸಿ ಕಾರ್ಯಕರ್ತರು ತಳಕ್ಕೆನ್ನು ಕೋಲ್ಮಿಂಚಿನಂತೆ ಹೊಸುವ ಹೆಗ್ಗಲವಾಗಿ ಬರುವ ಬಾಣಿದ ನಿನ್ನ ಪಂಚಾಂಗವೆಲ್ಲ ನುಗ್ಗು ನುಗ್ಗು ಮಾಡಿ ಮುಗ್ಗುರಾಗಿ ಸಿಗದ ಹಾಗೆ ಮಾಡಿದರೆ ಪಾಶುಪದಸ್ತ್ರ ಪಡೆದ ಪಲ್ಲುಗಳ ಸಂಭವಿಸಿ ಸಾರ್ಥಕವನ್ನು ದ್ರೋಣ ಡಳ್ಳುರಿಸುತ್ತಾ ಬರುವುದು ನೋಡನ್ನೇ ಮಾಡ್ತಾರೆ. ಎಲಾಯಿ ಬಾಲಕ ಜಾಗೃತಿಯಿಂದ ಯುದ್ಧಕ್ಕೇನಿಲ್ಲ, ಅದೇ ಪ್ರಕಾರ ಯುದ್ಧಕ್ಕಿಲ್ಲ. ಅಭಿಮಾನಿನ ಕರದೊಳಗೆ ಸಿಲುಕುವಂತೆ ಮಾಡಿದನು ಈ ಕರ್ಣಪ್ಪ ದುರ್ಮತ. ಮೆಲ್ಲನೆ ಜಾರಿ ಬಂದನು ಈಚೆ ಜಾಗೃತಿ. ಸ್ವಲ್ಪ ತಟವಾಗಿದ್ದರೂ ಮಾಡಿಸುತ್ತಿದ್ದನು ಯಮನಾಲಯನ ಕತೆ. ಮೀನು ಹಿಡಿಯುವ ಮುಂಡೆ ಗಂಡನು ಯಾತಕ್ಕೆ ಬಿಟ್ಟನು ತನ್ನ ನೀಚರುತ್ತೆ. ಅಲಾಯಿ ಕರ್ಣ, ಸಾಕು ಸಾಕು ಇಂಥ ಸೇನಾದ್ಯ ಪಟ್ಟವು ಅಭಿಮಾನಿನ ಹಿಂಭಾಗದಲ್ಲಿ ನಿಂತವನ ಕರದಲ್ಲಿರುವ ಧನ್ವಂತರದಿಂದ ಹೇಳಿ ಮಾಡಬಾರದು ಇಂಥ ಮೋಸವನ್ನ. ಗುರುಗಳಾದ ದ್ರೋಣಾಚಾರ್ಯರೇ ಎನ್ನ ಆಲಸ್ಯವೆಂಬ ಅಪರಾಧವನ್ನು ಮನ್ನಿಸಿರಿ. ಮತ್ತೆ ಅಭಿಮಾನಿಯವನ ಮುಂಭಾಗಕ್ಕೆ ಹೋಗಿರಿ, ಧೈರ್ಯವನ್ನು ಮಾಡಿರಿ. ಅವನ ಧನಸ್ಸನ್ನು ಧರಣಿ ದಳಕ್ಕೆ ಕೆಡವೆನು ಎನ್ನ ಸಾಹಸವನ್ನು ನೋಡಿರಿ. ಓಹೋ, ನಿನ್ನ ಸಾಹಸ ನೆಟ್ಟಗಿದೆ. ಮತ್ತೊಮ್ಮೆ ಅವನ ಕರದಲ್ಲಿ ಸಿಲುಕಿಸಬೇಕೆಂಬುದು ನಿನ್ನ ಮರ್ಮವಿದೆ. ನಿಮ್ಮ ಗುರುಗಳೇ ಪಾದಾಂಬುಜಗಾಣಗೂ ಎನ್ನ ನುಡಿಯನ್ನು ನಂಬಿರಿ. ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗಿರಿ, ಧೈರ್ಯವನ್ನು ಮಾಡಿರಿ. ಅವನ ಕರದಲ್ಲಿ ಮೆರೆಯುವ ಕೋದಂಡವನ್ನು ಭೂಮಂಡಲಕ್ಕೆ ಕೆಡಹದಿದ್ದರೆ ಎನ್ನಂ ಕಾರಣದಿಂದ ಕರೆಯಬೇಡಿರಿ. ಹಾಗಾದರೆ ಇನ್ನೊಮ್ಮೆ ಯುದ್ಧಕ್ಕೆ ಹೋಗುವನು. ಅವನ ತನುವನ್ನು ಶೀಘ್ರ ಹೊಡಿಬೇಕು ನೀನು. ನಿಮ್ಮ ಇಷ್ಟದಂತಾಗಲಿ. ದ್ರೋಣ ಮತ್ತೆ ತಿರುಗಿ ಬರುವನೆ ಅದಕ್ಕೆ ಬಹುಜಾಗ್ರತೆ ಇವನಿಗೆ ಹತ್ತಿರುವುದು ಸೇನಾಧಿಕಾರಿ ಬಾಂಧಿ ಅವನಿಗೆ ಮಾಡಿಸಬೇಕು ಮತ್ತೆ ಬಾಂಧಿ ಕೇಸಂತೆ. ಬಾಲಕ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಬಾಲಕ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲದೆ ಮೂರ್ಖ. ಆಹಾ, ಇದೇನು ಆಶ್ಚರ್ಯ! ಕರದಲ್ಲಿದ್ದ ಧನಸ್ಸು ಖಂಡಿಸುವನ ಅವನು ಹಿಂದಿರುಗಿ ನೋಡುವನು. ಎದಮ ಆವಶರ ಸಂಧಾನಗಳು ಬಪ್ಪುರ ಜಗದಲ್ಲಿ ಬಲ್ಲದ ಬಿಲ್ಲಾಳು ನೀನಾವುದು. ಬಲ ಬಲ ಎಂದು ತ್ರಿಲೋಕದಂತ ವಿವೇಕವನ್ನು ಧಾರಬಲ್ಲರು. ಈ ಬಿಲ್ಲಾಳನಿಗೆ ಸಲ್ಲುವುದು. ನಿನ್ನ ಸಾಹಸಕ್ಕೆ ಸುರಾಜುಗಳು ಬಲ ಬಲ ಎಂದು ಮೆಚ್ಚುವರು. ಎಂತ ಜನ ವಿದ್ಯಂ ದಾವ ಕುರಿಯಲ್ಲಿ ಸಾಧನ ಮಾಡಿ ವಂಚಿಸಿ ವಿಡಿಯೋ ನೃತ್ಯನ ಮಾಸ್ತನ್ನ ಮುಂದೆ ವ್ಯಕ್ತಪಡಿಸಿದೆ. ಸ್ವಾರ್ಥ ಜಾಗವಿಲ್ಲದ ಪೆಟ್ಟಿ ಗೌರವನ ಖರ್ಚು ಮಾಡುವುದರಲ್ಲಿ ಫಲವೇನಿದೆ? ಅಯ್ಯೋ, ವೀರ ಕ್ಷತ್ರಿಯನಾದವನ ಶತ್ರು ರಾಜನಾದರೆ ಅವನ ಶಸ್ತ್ರ ಪಾಣಿಯನ್ನಾಗಿ ಮಾಡಿದನಂತ ಯುದ್ಧ ಪ್ರಾರಂಭಿಸಬೇಕಾದದ್ದು.
ಆಗಿದ್ದರೆ ಕರ್ಮ ಕ್ಷೇತ್ರದಿಂದ ತಿರುವಾಗದ ಪಿಲಕರ ಪೆಕ್ಕಾದಿ ಹೊಂದಿರಬೇಕಾದ್ರೆ ಚಕ್ರ ಬಿಂಬದಲ್ಲಿ ಮಿಕ್ಕಿದ ವಿಕ್ರಮವನ್ನು ಜಯಿಸುವುದು ಚಕ್ರದರ ಚಕ್ರಾಧಿಕಾರಿ ಹೊಸದೆಂಬ ವಾರ್ತೆಯನ್ನು ಕೇಳಿ ಚಿಕ್ಕವನಾದರೂ ಚಿಂತೆ ಇಲ್ಲ ಅವರ ಪರಾಕ್ರಮ ನೋಡಬೇಕೆಂದು ಬಂದಿರುವುದೇ ನೀನು ಮಾತ್ರ ಶೂರನಲ್ಲೊಂದು ನಮ್ಮ ಜಗತ್ತಿಗೆ ನಾನು ಮೊದಲೇ ತಿಳಿಸಲಿ ಧೀರನಾದವನು ದಾರುಣಿಯ ಮೇಲೆ ಮೂಡಿದಿದ್ದ ಸಕಲವೇ ನಿನ್ನಂತ ಬಾಲಕನಾದ ಕಿರಿಯ ಕುಡಿದವರು 100 ವರ್ಷ ಬಾಳಿದರೆ ಫಲವೇನಿದೆ ಇಂಥ ಮೋಸ ಕೃತ್ಯ ಮಾಡುವುದಕ್ಕಿಂತ ಕಾಶಿಗೆ ಆಶೆ ಪಡುವ ವೇಷರಿಗೆ ದಾಸನಾಗಿ ಮೋಸ ಮಾಡುವುದು ಲೇಸಲವೇನೋ ಸುಡು ನಿನ್ನ ಜನ್ಮವನ್ನು ಹೇಳಿ ಬಾಹಿನ ಗೆಡಿ ತೂ ರಂಡ ಬೆರವೆ ಗಂಡುಗಳಿಗಳ ಮುಂದೆ ಮುಖ ಮಂಡಲ ತೋರಿದ ಮಂಡವಾಗಿ ಒಂದು ಗುಂಡು ಆಯ್ತು ಪ್ರಾಣ ಬಿಡಿದು ಲೇಸಲೇನು ಕಷ್ಟ ಮೆಲ್ಲ ಮೆಲ್ಲನೆ ಹಾಕಿ ಕುಳಿತಲ್ಲೋ ಮೋಸದ ದಾರ ತ್ರಾಣವಿದ್ದರು ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವೆನೆಂದು ನಿನ್ನ ಹಣಕ್ಕೆ ಹಣ ಹೊಡೆದುಕೊಂಡು ಹೇಳಿದನಲ್ಲೋ ಹರಿಯದ ತರುವನ್ನ ಹಿಂಭಾಗದಲ್ಲಿ ನಿಂತು ಧನವಂತರಿದರೆ ದುರದೂರರಾದವರು ಮೆಚ್ಚರೆಂದು ಪರಿಪರಿಯಿಂದ ಬೇಡಿಕೊಂಡೆನಲ್ಲೋ ದ್ರೋಣ ವ್ಯಕ್ತಿಯ ಮೇಲವನ್ನು ಪಟ್ಟನಿಟ್ಟ ಕಾಲಕ್ಕೂ ಜನಗತ್ತಿರುವ ಸಿಟ್ಟು ಮಾತ್ರ ತಕ್ಕದು ಶ್ರೇಷ್ಠನಾಥ ಕೌರವನು ಎನ್ನ ಮೇಲೆ ನಿಷ್ಠೂರಗೊಂಡರೂ ನನಗೆ ಚಿಂತೆ ಇಲ್ಲ ಬಳಿರೆ ಪುಟ್ಟಿ ಅನ್ನ ತಿನ್ನುವ ನಿನ್ನ ಹೊಟ್ಟೆಯ ಮೇಲೆ ನಟ್ಟಗೆ ಸೀಳಿದರು ನನಗೆ ಉತ್ಕೃಷ್ಟ ಕೋಪ ಮಾತ್ರ ಶಾಂತಿಯಾಗದು ಜಡಮತಿಯೇ ಹುಡುಗನ ಕಡೆಯಿಂದ ಎನ್ನಮ್ಮಡೆ ಹೇಳಿ ಎನಿಸಿದೆಯ ದೇಹಿ ಎಂದವನಿಗೆ ಪ್ರಾಣವನ್ನಾದರೂ ಕೊಡುವ ತ್ರಾಣಿಕನಿಗೆ ಏನು ಮೋಸ ಮಾಡಿದಿರಿ ಇನ್ನಾದರೂ ನಿನ್ನ ಮನಸ್ಸು ತಣ್ಣಗಾಯಿತೇನೋ ದ್ರೋಣ ಈ ಚೋಡಿಯೇ ನನಗೆ ಮಾತ್ರ ಏರಿಸಿದ ಅಪಕೀರ್ತಿ ಸಂಪೂರ್ಣ ಆಚಾರ್ಯರೇ ನಿನಗೆ ತಕ್ಕೆ ಇಷ್ಟು ಕೋಪಾತುರವು ನನ್ನದೇ ಹೋಗುವುದು ಸಾಮ್ರಾಜ್ಯವು ವಸುದೀಶನಾದ ಕೌರವನ ಸೈನ್ಯವೆಲ್ಲ ನಶಿಸಿ ಹೋದರೂ ಎನಗೆ ಬಂದ ವ್ಯಸನವೇನು ರಾಜ್ಯ ಕಾರ್ಯಕ್ಕೋಸ್ಕರ ನಿನಗೆ ಹೇಳಿದ್ದನ್ನಲ್ಲದೆ ಎನ್ನ ಕಡೆ ತಪ್ಪೆದುರು ಗೌರವಿನದಲ್ಲ ದ್ರೋಣ ಸಾಕು ಸಾಕು ನಿನ್ನ ನುಡಿಯೇ ನನಗೆ ಮೂಲವಾಯಿತು ಎಂದು ನನಗೆ ಮೊದಲೇ ತಿಳಿಯದೋಯಿತು ಕರ್ಣ ನಿನಗೆ ಮೊದಲು ನಿನಗೆ ತಿಳಿದಿದ್ದರೆ ಈಗ ನಿನಗೆ ತೊಂದರೆ ಏನಾಯಿತು ದ್ರೋಣರೇ ನಿನ್ನಿಂದ ನನಗೆ ಪ್ರಾಣಾಂತದವರೆಗೂ ಮಾತ್ರ ಅಪನಿಂದನ ದಂಡಿಯಾಗಿ ಸಂಪಾದನೆ ಆಯಿತು ಎಲ್ಲ ಸೂರ್ಯ ಸಂಭವ ಹೊರ ಭಾರತದ ಸಂಭವನೆ ನಿನಗೆ ತಕ್ಕೆ ಎಷ್ಟು ಬೇಸರಗೊಂಡು ಮಾತನಾಡುವ ಈ ಕ್ಷಣ ನಿನ್ನಂತೆ ಕುರುಮಂಡಲೇಶನ ಮುಂದೆ ಪಾಂಡವರ ಚಿರ ಚಂಡಾಡುವುದೆಂದು ಹಾಡಿದ ನುಡಿಗೆ ವಚನ ಭ್ರಷ್ಟನಾಗುವ ಹಾಗಿಲ್ಲ ನಮಗೆ ತಕ್ಕೆ ಯುದ್ಧದ ಚಿಂತೆ ಈ ಸೇನಾಧಿಪತಿ ಪಟ್ಟವನ್ನು ಕೌರವರಲ್ಲಿ ಒಪ್ಪಿಸಿ ಹೋಗುವುದು ಸಾರಿದೆ ನಿಲ್ಲಿರಿ ಕೌರವೇಂದ್ರನ ಬಳಿ ಮಾತ್ರ ಹೋಗಬೇಡಿರಿ ಪಾಪ ಪಾಪ ನಿಮ್ಮ ಕಡೆ ತಪ್ಪೇನಿದೆ ಕೌರವೇಂದ್ರನನ್ನು ಗೆಲ್ಲುವುದಕ್ಕೆ ಸಹಾಯ ಮಾಡಿದಿರಿ ಮತ್ತೊಮ್ಮೆ ಅಭಿಮಾನಿಯವನ ಮುಂಭಾಗಕ್ಕೆ ಹೋಗಿರಿ ಯುದ್ಧ ಆರಂಭ ಮಾಡಿರಿ ಜಲೈ ಕೃಪಶ್ವತ್ತಮ ಶಲ್ಯಾದಿ ಸುಪುಟ ನಾಯಕರೇ ದೇವ ಹಠವಾಕ್ಯೊಂದು ಬಾಪರೇ ಕುವರನ ಕರ ಜಾಪ ಮುರಿದನ್ನು ರವಿಸುತ್ತನು ಅಭಿಮಾನಿಯು ನಾನು ರಾಜ್ಯನನ್ನಾಗಿ ಮಾಡಿ ನಿಲ್ಲಿಸಿರುವೆನು ಇದೇ ಸಮಯ ನಿಮ್ಮ ಎದೆಗಳನ್ನೆರೆಸಿ ಪಾರ್ಥ ಸಂಭವನ ಕುದುರೆ ರಥಾತಿಗಳನ್ನು ತರೆದು ಭೀಕರನಾದ ನರನಂದನನ ನಡಿಗೆ ಸರ್ವರು ಏಕಕಾಲದೊಳ ಸಂಪೂರ್ಣ ಸುರಿದ ಅಭಿಮಾನಿನ ಹೃದಯ ರುದಿರ ದಾರ್ಯ ಮಾಡಿರಿ ನಿಮ್ಮ ಚಮತ್ಕಾರ ಮರಿಬೇಡಿ ಬರೇ
ಹಾಗಾದರೆ ಹುಡುಗನ ಖಡ್ಗದ ಹತ್ತಿಗೆ ಗಡಗಡದ ನಡಿಗೆ ಪಡಗಿಂತ ಮುಂದಾಗಿ ಮಾಡುವಿರಿ. ಒಡೆಯನನ್ನು ಹಿಡಿದು ಕೊಡುವ ಜಡಿಮತಿಗಳೇ, ನಿಮ್ಮ ಜನ್ಮವು ಸುಡಲೆ. ಇಂಥ ರಾಜ್ಯ ಕಾರ್ಯದ್ರೋಹಿಗಳನ್ನು ನಾನು ಹೇಗೆ ನಂಬಲು ಸಾರಥಿ? ನೋಡಿದೆಯ ಈ ಷಡ್ಯಂತ್ರ ಹಿಂದೆ? ಸೂರ್ಯ ಸಂಭವನಾದ ಕರ್ಣನೇ, ಆಚಾರ್ಯರೇ, ಕೇಳಿದೆಯ ಈ ಕುರುಪತಿ ಕಠಿಣವಾದ ನುಡಿಗಳನ್ನು ಮೇಲೆ ಸಹಜವಾಗಿ ಕೇಳಿರುವೆನು. ಕಡುಗಲಿಯಾದ ಅಭಿಮಾನಿನ ಖಡ್ಗಗತಿಯ ತಡೆಯಬಹುದು, ಒಟ ವಿಪ್ಪನ ನುಡಿ ಎಂಬಾಲವುಗಳಿಗೆ ತಡೆಯಲಾಗುವುದು ರಾಜಯ್ಯ. ಇದು ಏನು ಅನ್ಯಾಯ? ಹಾಗಾದರೆ ಮತ್ತೊಮ್ಮೆ ಯುದ್ಧವನ್ನು ಮಾಡುವೆನು. ಫಲ ಫಲ ಕಲ್ಪರ್ತನತನಯ ಖಡ್ಗಧಾರೆಯಿಂದ ನಮ್ಮನ್ನು ಬಲವೆಲ್ಲವನ್ನು ಓಡಿಸಿದೆಯಾ? ನಿನಗೆ ಕಾಣಲಿಲ್ಲವೇ? ಈ ಕೋಪದಂಡವೆಂಬ ಶರಾಗ್ನಿಯ ವಿಷಕಂಗಳನ್ನು ಅಳವಡಿಸಿ ನಿನ್ನ ಖಡ್ಗವನ್ನು ಭೂಮಿಯ ಕಡವುದನ್ನು ಪಾತ್ರ ಕಟ್ಟವ ಕಳಚಿ ಬಿದ್ದಿರುವುದು ನೋಡಿ ನಿನ್ನ ಖಡ್ಗವ. ಬಳಿರೇ ಕಪ್ಪಲಿಗಳ ನಾನಿವೆ ಅರ್ಧಕರಾಗುಳು ಪೋತೆ ನಾಂಬದರ ಬಲನೆ ಮದ ಮೂರ್ಖಲಸದ ಪಡೆದು ಕದಾ ತಾಂಡದ ಗರ್ಗರನಂತಿ ಕುರುಬೆಳೆಲ್ಲ ಬೆದರುವಂತೆ ಜಡಿದಿರುವೆನು. ಬಳಿರೆಯಲ ಈ ಸಾರಥಿ ಕಳ್ಳು ಗದಾರ್ತಾಂಡದ ಕರ್ಣನೆಂಬ ಕಪ್ಪಲಿಗರು 500 ಎತ್ತು ಹಿಂದಕ್ಕೆ ನೆಪ್ಪರಗಾಗಿ ನಿಂತನು. ಕೌರವನ್ನು ಏರಿದ ಕರಿಯನ್ನು ಸರ್ರ ಸಿಡಿದನು. ದುಶ್ಯಾಸನ ಮುಖವನ್ನು ಚರಣ ತರದಿಂದ ಹೋದನು. ಸಾರಥಿ ನೋಡಿದ್ದೆಲ್ಲ ಬುದ್ಧಿ ಬರ್ತದೆ. ಎಲ್ಲ ರಾಜಯ್ಯ, ನೋಡಿದೆಯ ಅಭಿಮಾನಿನ ಭುಜಬಲದ ಗಳಿಗೆಯ ಈ ಹಾಳು ರಂಡೆ ಮಗನು ಕೋಪ ವೇಷದಿಂದ ಬಗರೆರಿದ ರೋಮುಗಳು ಕೋಪದಿಂದ ಕುಸಿದ ಹೃದಯದ ಬಿಡಿಗಣ್ಣು ಕೆಂಪೇರಿ ಕುಣಿಯುವ ಮೀಸಗಳ ಗದೆಯಿಂದ ನಮ್ಮ ಬಲವೆಲ್ಲ ಸೆದೆಪಡಿದನು. ಇದಕ್ಕೆ ಗತಿಯದು ಕರ್ಣ. ನೋಡಿದೆಯ ಪರ್ತನ ಸುಧನ ಬೀಗರವರ್ಣ. ಆಚಾರ್ಯರೇ, ಹಾಗಾದರೆ ಮತ್ತೊಮ್ಮೆ ಯುದ್ಧಕ್ಕೆ ಸನ್ನದ್ಧನಾಗು. ಪಾರ್ಥನಂದನ ಸೂರ್ಯನಂದನ ಬಿಡು ಬಿಡು ನಿನ್ನ ಗರ್ಭವನ್ನು ವೀಕ್ಷಣ. 10 ಯುದ್ಧ ಪರಾಕ್ರಮಿಗಳಾದ ಹತ್ತಿರತ ಗತಿ ಕೆಡಿಸಿದ ತ್ರಾಣೀಕ ರಾಜ ದ್ರೋಣಾದಿ ನಾಯಕರ ತ್ರಾಣವನ್ನು ನಿಲ್ಲಿಸಿ ರಥವನ್ನು ಪುಡಿ ಪುಡಿ ಮಾಡಿದೆ. ನಿನ್ನ ಗದಾರ್ಧಾಂಡ ಕರಕಮಲ ಸಹಿತ ತೆರೆ ಹೊರುವಂತೆ ದಗ್ಧಗ ಎಂದು ಬೆಳ್ಳರು ಸುತ್ತ ಬರುವ ನಿನ್ನ 65 ಸರಂಗಳು ಊಡಿ ಹೊಡೆಯುವೆ. ನಿನ್ನ ಅತ್ಯುತ್ತಮವಾದ ಸತ್ವವು ನಿಂತಿದ್ದ ಪಾರ್ಥ ಸಂಭವ ನಿನ್ನ ಕದನವು ಬಗೆಯಿದೆ. ಅಯ್ಯೋ, ಬಳಿರೆಯಲ ಇಸುವುದ ಸಂಭವ ಇಂಥ ಹೇಳಿ ಮಾತನಾಡುವೆಯೇ ಈ ಕ್ಷಣವ? ಎನ್ನ ಗರಗರು ದಾಕ್ಷಿಣಕ್ಕೆ ಉರುತರ ಭೀಕರವೇನಾದ್ರೂ ಕಡಿಮೆ ಆಗಬಹುದೇ? ನಿನ್ನಂತ ಹಿಂಭಾಗದಲ್ಲಿ ನಿಂತು ಧನುಮಂ ಖಂಡಿಸುವ ಜೀವಗಳೆಂದು ತಿಳಿದುಕೊಂಡಿದೆಯಾ? ಎನ್ನ ಚರಣದಿಂದ ರಥಗಳನ್ನೊತ್ತು ಕೊಂಬಲನ್ನ ಭಾಗವನ್ನು ತೋರಿಸಿ ಅರೇಕಾದ ಮೇಲಿರುವ ಚಕ್ರಂತೆ ತಿರುಗಿ ಪೋ ಎಂದು ವೀರ ಬೊಬ್ಬೆಯನ್ನಿಟ್ಟು ಅದ್ಭುತ ಯುದ್ಧ ಮಂಡಳಿಗೆ ಕುರುಬರವೆಲ್ಲ ಕೃಷ್ಣಾರ್ಜುನ ಹಿರಿಯ ಒಲೆಯ ಪರಕ್ಕೆ ಕುರುಮರಿಗಳ ಬೆದರುವಂತೆ ಪನಾಲೆ ಮಾಡುವೆ. ಸೂರ್ಯ ಸಂಭವ ನೋಡನ್ನ ಪರಕ್ರಮ. ಖಾಂಡೀವಿ ಸಂಭವ ಈ ಭೂಮಂಡಲದ ಕೀರ್ತಾಂಗರಿಯನ್ನೆಲಿಸುವ ಉದ್ದಾಂಡ ನಮ್ಮ ಬಿರುದು ನಿನಗೆ ಸಲ್ಲುವುದು. ನಿನ್ನ ಭುಜೋಬಲ ದಂಡಕ್ಕೆ ಸಮದಂಡಿ ಯಾರು? ಅಧೀರತರೆಂಬ ಬಂಡರಿಗೆ ಗಂಡ ನೀನುವುದು.
ನಿನ್ನ ತನು ತ್ರಾಣವಂ ನೋಡಿ ಭೋಜನ ಜಾಣನಾದ ದ್ರೋಣನೆಂಬುವನು ಜಾರಿ ಹೋದನು. ಓ ಬಾಲಕ ದುರ್ಯೋಧನ, ಕೃಪಾ ಕರ್ಣ ಅಶ್ವತ್ಥಾಮಗಳಿದ್ದರೆ ನಿನ್ನ ಭೀಕರ ಕೃತಿಗೆ ಮುಖದೇವಿ ಬೇಕಂಪಿತಗೊಂಡರಿದ್ದು. ಓ ಬಾಲಕನೇ ದುರ್ಯೋಧನನೇ, ನಿನ್ನ ಕರ ಕಂಜಲ್ ಮೆರೆಯುವ ರಥ ಚಕ್ರದ ಬೆಕ್ಕಡಿಕೆಗೆ ಆ ತೀರಥರೆಂಬ ಕುರಿಯ ಐಕ್ಯಗಳು ದಿಕ್ಪಾಲನವಾದರು. ನಿನ್ನ ವಿಕ್ರಮಾತಿಶಯಕ್ಕೆ ಸುರರು ಕಡೆ ಚಂದು ಬಳಿರೆ ಎಂದು ಗಗನ ಮಂಡಲದ ಕೊಂಡಾಡುವರು ಪಾರ್ಥ ಸಂಭವ. ನೀನು ಹುಟ್ಟಿದ್ದಕ್ಕೆ ಜನ್ಮ ಬಳಿ ಬಳಿಯ ಎಲ್ಲ ಇದ್ದಾರೆ ನೋಡಿ. ಎತ್ತ ನೋಡಿದರೆ ಶತ್ರುಗಳ ಬಾಣದಿ ಮೊತ್ತಗಳು ಮುತ್ತಿ ಶರೀರದೊಳಗೆ ನಾಟಿದವು. ತತ್ತರಿಸುವುದಕ್ಕೆ ಕರೆಗಳಿಲ್ಲದ ಕಾರಣ ಸತ್ವ ಇಳಿದಾಗಿ ಪೃಥ್ವಿಯ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತವೆ ಈ ಶರೀರವು. ಅಯ್ಯೋ, ಶಸ್ತ್ರಗಳು ಪಿಡಿಯುವುದಕ್ಕೆ ಹಸ್ತ ಹೊಂದಿದ್ದರೆ ಹಸ್ತಿನಾವತಿ ಅರಸರ ಬಲಭತ್ತವನ್ನು ಪಾತಾಳಕ್ಕೆ ತೊಡೆದು ಬಿಡುತ್ತಿದ್ದರು. ಕ್ಷತ್ರಿಯ ಧರ್ಮಕ್ಕೆ ವ್ಯತಿರಿಕ್ತನಾದ ಏಸಿ ಕಣ್ಣನು ಮಾತ್ರಿಯನ್ನ ಮೋಸ ಮಾಡಿದರು. ಬುದ್ಧಿಶೂನ್ಯರಾದ ಕಣ್ಣಾದಿಗಳೇ, ಇಲ್ಲಿಗೆ ಯುದ್ಧ ಮುಗಿದೆಂದು ತಿಳಿಯಬೇಡಿ. ರೌದ್ರ ಮುದ್ದೆಂತರೂ ಉದ್ದ ಭೀಕರ ಜನಕನಾದ ಪಾರ್ಥನ ಸುದ್ದಿಯನ್ನು ಕೇಳಿದ ಕ್ಷಣಕ್ಕೆ ನಿಮ್ಮ ತಲೆಗಳೆಲ್ಲ ಅತ್ಯಂತ ಬಿಡಿ. ಮರೆಯಬೇಡಿರಿ ಅಪ್ಪ ಅರ್ಜುನ, ಈ ಕುಲೋತ್ಪನ್ನನಾದ ಕಣ್ಣನ್ನು ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ನೀನು ಓರ್ವರ ಮಾತು ಇದ್ದಿದ್ದರೆ ನೀತಿ ಇಲ್ಲದ ದ್ರೋಣಾದಿಗಳೆಂಬ ಕೋತಿಗಳನ್ನು ಆತುರದಿಂದ ತಲೆ ಕೆಳಗೆ ಮಾಡಿ ಮಾತನಾಡಿ. ಅಯ್ಯೋ, ನನ್ನ ಪ್ರಾಚೀನವೇಗಿರಲಿಕ್ಕೆ ನೀನು ಹೇಗೆ ಬಂದೀಯ? ನನ್ನ ಕರ್ಮಕ್ಕೆ ನೀನು ಏನು ಮಾಡುವೆ? ಬೇಟ ಮಗನೆಂದು ಕೇಳಿದರೆ ಮೂಢಮತಿಗಳಿಂದ ಹೋಗಿ ಕೋಡಿಗಾಲದಲ್ಲಿ ಮಡಿದ್ಯಾ ಎಂದು ರೂಢಿಪದಿಯಾದ ಧರ್ಮಜಿ ಎಷ್ಟು ಹೊಡೆದುಕೊಳ್ಳುವನೋ ಏನು. ಪಡೆದ ಮಾತೆಯಾದ ಸುಭದ್ರಿಯು ನಾ ಮಾಡಿದನೆಂದು ವಾರ್ತೆಯನ್ನು ಕೇಳಿದ ಅಕ್ಷರಕ್ಕೆ ಎಷ್ಟು ಕಡು ದುಃಖ ಪಡುವಳು. ಉತ್ತರ ಕನಕ ಅಂಗೆರ ಮಾಡಿದ ಮಣಿಯನ್ನು ನಡಿಗಿಟ್ಟು ನಡಿ ನೀರೊಳಗೆ ಕೈ ಬಿಟ್ಟು ಬೋದಿಯವಲ್ಲವಾ ಎಂದು ಎಷ್ಟು ಹೊಡೆದುಕೊಳ್ಳುವರು. ಇರಲಿ, ರಣಪಡವಿ ಎಲ್ಲವರು ನೆನೆದು ಮಾಡುವುದೇನು? ಸ್ವರ್ಗವನ್ನು ಹೊಂದುವಂತಹ ಕಾರ್ಯವನ್ನೇ ಮಾಡುವನು. ಇನ್ಯಾತಕ್ಕೆ ಯೋಚನೆ ಮಾಡಬೇಕು? ಈ ಘಟಿದ ಬಲಾಶೆಯನ್ನು ಬಿಡಬೇಕು. ಕೌರವರ ಮಕ್ಕಳೆಲ್ಲ ಸಾಕು ಸಾಕು ಈ ಜನ್ಮವು. ರಂಭಾಪತಿ ಸರಿ ಸಂಭ್ರಮದ ಗುಂಪಿನೇಶನೇ ಮುಂದುವರಿದ ನಮ್ಮ ಬಲವೆಲ್ಲ ಸದೆ ಪಡಿದನು. ಅಭಿಮಾನಿನೆಂಬುದರ ಕುಂಬಿಲಿ ಬರೆಯುವುದು ಇನ್ನೊಂದು ಭಯ. ಇವನನ್ನು ಸ್ವಲ್ಪ ನೋಡೋಣ ಬಾ. ಬಲ ಬಲ ತೋಳು ತಲೆ ನಿಂಬು ಮಾಡಿ ನಿನ್ನ ತನ್ನ ಬವರಾದ 100 ಕಾಲ್ದಳಿ ಕೆಡಿಸಿ ಕೈಗಿಳಿ ಆಶಯ ಮಾಡಿ ಸುಗುಟ ರಮಣಿ ಮುಕ್ಕುಟನ್ನು ಭಯಂಕರವಾದ ರಣಭೂಮಿಯಲ್ಲಿ ಓಡಿಸಲು ನೋಡುವ ಗುರುಪದಿಯೇ ಆಚಾರ್ಯರೇ. ಚಂದ್ರ ಬಿಂಬದರ್ಪುವ ಪಟು ಪಟು ತಟನು ಮುಸುಡಿ ಮುರಿಗೆದ ಕಣ್ಣೆಲೆಗಳು ಮುಚ್ಚದೆ ಕಾದು ತವಗಡದೆ ಬಿಗಿದ ಹುಬ್ಬುಗಳು ಒಗರೇರಿದ ರೋಮುಗಳು ನಗುಮುಖದಳು ಮುತ್ತಿನ ರಕ್ತದ ಪಲ್ಲು ಒಳಿವ ದಂತ ಪಂಕ್ತಿಗಳು ಮುಖ ಭೀಕರನಾದ ಸುಕುಮಾರನು ಕಂಗಳಿಗೆ ರಂಜಿಸಿರುವನು. ಅಯ್ಯೋ, ಇಂಥ ಮಗನು ಮರೆತು ಮನದೋಳು ಎಂತ ಜೀವಿಸೋಳು ಸುಭದ್ರದೇವಿ. ಬಲ ಬಲ ಪ್ರೀವಿಸ್ತು ನಂದೇನೆ. ಸಾಕು ನಿನ್ನ ಸಾಹಸಕ್ಕೆ ದೂರರು ಧೀರರೆಂದು ಕೊಂಡಾಡಿದರು. ಸಾಕು ವ್ಯಕ್ತವಾದ ಶರೀರವು ಎತ್ತರವಿದ್ದರೆ ಉತ್ತಮವಾದ ಕೀರ್ತಿಯನ್ನು ಹೊಂದಿದೆಯಾ ನೀನು? ಗಣೇಶನೇ ಆಚಾರ್ಯರೇ, ದೂರಾದಿ ಪ್ರಳಯ ಕುದಂತವು ಪರಿಸಿದವು. ಕೊರಳಿಗೆ ಹಾಕುವ ಮೃತ್ಯುದ ಪಾಶವು ಮಾತ್ರ ತಪ್ಪಿಸಿಕೊಂಡವು. ಬಾಲಕನು ಈಚಿ ಪಾಲನೆಂಬಂತೆ ರವಿ ಜಾರಿದನು ಪಶ್ಚಿಮಕ್ಕೆ ಹೋಗೋಡಿದಡಿ ನಮ್ಮ ಬಳ್ಳಕ್ಕೆ.
ಅತ್ಯದ್ಭುತಶಾಲಿ ಸದ್ಗುರುವಾದ ದ್ರೋಣರೇ, ದುರ್ಯೋಧನ ಪದ್ಮವ್ಯೂಹದ ಅಭಿಮನ್ಯುವಿನ ಯುದ್ಧದಲ್ಲಿ ಕಾಲದ ಕೈದರೆ ಹಾ ಕೃಷ್ಣ ಅರ್ಜುನ ಅರ್ಜುನದ ಸುತ್ತ ನಡೆದ ಸಂಗತಿಯನ್ನು ಯುಧಿಷ್ಠಿರನಿಗೆ ಹೇಳಿ ಕಳಿಸಿರಿ. ಇಂದಿನ ಅವಧಿ ಕೌರವರು ಜಯಶೀಲರಾದರೆಂದು ಜಯಬೇರಿಯನ್ನು ನೋಡ್ಕೊಂಡವರಾಗಿದೆ. ನಾರಾಯಣ ರೆಡ್ಡಿ 500 ರೂಪಾಯಿ, ಭೀಮ್ಯಾಕ್ನವ್ರು 100 500 ರೂಪಾಯಿ, ಪರಮೇಶ್ವರ ಗೌಡ ದುರ್ಗ ಕ್ಯಾಂಪ್ 500 ರೂಪಾಯಿ, 500 ರೂಪಾಯಿ, ಬಜ್ಜಣ್ಣವ್ರ ಸಣ್ಣಕಪ್ಪ 500 ರೂಪಾಯಿ, ಜಿ ಪ್ರಸಾದ್ ಗೌಡ 1001 ರೂಪಾಯಿ, ಜಿ ರಾಜಶೇಖರ್ ಗೌಡ 1001 ರೂಪಾಯಿ, ಜಿ ರೆಡ್ಡಿ ಉಮೇಶ್ ಗೌಡ 1001 ರೂಪಾಯಿ, ದರೂರ್ ಶಾಂತನಗೌಡ ವಿ ಸಂಘ ಬಳ್ಳಾರಿ 5001 ರೂಪಾಯಿ, ಬೆಣಕಲ್ ಶಿವರಾಮ 1000 ರೂಪಾಯಿ, ಸುರೇಳಿ ಮಲ್ಲಿಕಾರ್ಜುನ ಗೌಡ ಗೌರವ ಪಾತ್ರ ಮಾಡತಕ್ಕಂಥ ಹಾಗೂ ಬಂಗಾರದ ಉತ್ತರವನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಕರ್ನಾಟಕ ಗ್ರಾಮದ ಮೆನಸಿರತಕ್ಕಂಥ ಗೋವಿಂದ ಗೌಡ ಮಾಲಿಕ್ ಪಾಟೀಲ್ ಅವರು 6ನೇ ವರ್ಷದ ಒಂದರಲ್ಲಿ 90 ಬಾಳಪ್ಪಣೆ ಮಾಡಿರುತ್ತಾರೆ. ಅವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೀನಿ. ಜಮ್ಮನಗೌಡ ಈ ಒಂದು ಪುರಾಣದ ಸರಣಕ್ಕೆ 5501 ರೂಪಾಯಿಯನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಸಿಂಧನೂರು ತಾಲೂಕಿನ ಕಮ್ನಾರಿ ಗ್ರಾಮದವರು ಸನ್ಮಾನವಾಗಿ ಮಾಡಿದ್ದಾರೆ. ಅವರಿಗೆ ಶ್ರೀ ಶಾಪಗಳು ಆರೋಗ್ಯ ಕೊಟ್ಟು ರಕ್ಷಣೆ ಹಾರೈಸುತ್ತೇವೆ. ಕೃಷ್ಣ ಪ್ರಸಾದ್ ಮುಂದೆ ಬರ್ಲಿ ರಥ ಮುಂದೆ ಬರ್ಬೇಕು. ಸಾಕ ಅಲ್ಲಿ ಬರಲ್ಲ ಜನ ಕುಂತಾರ.
ಶಾಂತಿ ಕೈ ಡೌನ್ ಮಾಡು. ಯಾವ ಪಟು ಪಟರಂಬ ಪಟಲದೊಳಗೆ ಹತಟರ ಎತ್ತಮ್ಮ, ಏಯ್. ನಾಲ ಗೌರವನೆಂಬ ಕುಲ ಕಂಟಕನ ಕಟಕದೋಳು ಕೈ ಡೌನ್ ಮಾಡು, ಕೈ ಡೌನ್ ಮಾಡು. ಕೈ ಡೌನ್ ಮಾಡು. ಸ್ಥಿತಿಯನ್ನು ಸಂಪಾದಿಸಿದೆ. ಸೈ ಬಲ ಬಲ ಅರ್ಜುನ ಜಗತ್ಕರ್ತ ಕಲ್ಲಿದ ನಡೆಸಿದ ಕಲಿ ಭೀಷ್ಮಾದಿ ಕದನ ಪ್ರಸಿದ್ಧರು ಪ್ರಮುಖ ನಡೆಸಿದೆ ನೀನೇ ಭುಜಬಲೋ ದಂಡ ಕೋದಂಡ ಪಾಂಡಿತ್ಯ ಧನುಂಚದೋಳ್ ದರು ಸಂಸಪ್ತಕರೆಂಬ ಪ್ರಮುಖರನ್ನು ಪ್ರಮುಖರನ್ನಾಗಿ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮೊಳಗಿದ್ದ ಮಾಡುವ ಪ್ರಸಿದ್ಧ ಸ್ಫೋಟ ಯಾರ ಪರಮಾತ್ಮ ನಡೆಸುವ ಸುರ ನರ ಬೆರಳ ಗಂಧರ್ವಾದಿಗಳು ನಮಗೆ ಸರಿಯಾದ ತಸ್ಮಾತ್ ನಾವಿಲ್ಲಿರುವ ದೇಶಕ್ಕೆ ಹೋಗೋಣ ನಡಿ ನಮ್ಮ ಪಾಳ್ಯಕ್ಕೆ. ಬರಪ್ಪ ಕಾಳಗಸ್ರಣ ಕಾಳಗಸ್ರಪ್ಪ ಸಬ್ಸಾಗ ತಾರಿಬಿಟ್ಟೆ ತಾರಿಬಿಟ್ಟೆ ಹೋಗೋಣ ನಡಿ ನಮ್ಮ ಪಾಳ್ಯಕ್ಕೆ.
ಜನಾರ್ದನ ಅರ್ಜುನನನ್ನು ಕುಲಹೀನೆಂದು ಹೇಳಿಸಬೇಕು. ಅದೇ ಬೆಟ್ಟ ಬರಬಾರ್ದು. ರತ್ನಸಾಲಿ ಎಂಬ ರತ್ನವು ತಾವ ಕುಲದಲ್ಲಿ ಹುಟ್ಟಿದರೆ ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ಮುಂದೆ ಅವನು ರಾಜನಾಗಲಾರನೇನು ಕಿರೀಟಿ. ಲಕ್ಷ್ಮೀಕಾಂತರೇ ಪಂಥದಿಂದ ಕಾಣುತ್ತೆರೆಯನ್ನು ಗಗನಾಂತರಕ್ಕೆ ಹಲೋ ಸವ್ಯಸಾಚಿ, ಹಾಗಲ್ಲ. ಮತ್ತೆ ಕೃಷ್ಣ ಯುದ್ಧದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ತನ್ನ ಶಕ್ತಿಯನ್ನು ಮುಂಚಿತವಾಗಿ ವ್ಯಕ್ತಪಡಿಸಿಕೊಳ್ಳಬಾರದು ಪಾತ್ರ. ಏನು ಮಾತನಾಡಿ ನಾರಾಯಣ? ಇದನ್ನೇ ಮಾತನಾಡಿದನಲ್ಲಪ್ಪ. ಜಲಜಾಕ್ಷಿ ಕಲಹದೋಳ್ ಕಣ್ಣು ಗೆಲ್ಲುವೆನೆಂದು ಮೊದಲ ಶಪಥವನ್ನು ಮಾಡಿ ಈ ನಾಡಿಗೆ ನುಡಿದಿರುವೆನು. ಓಹೋ, ನುಡಿದಂಡಿ ಸೆರೆಯಾಗದಿದ್ದರೆ ನೋಡಿ ಸರಿ ಆದರೆ ಹಕ್ಕಿ ಒಳಗೆ ಈ ಜನದೇವವನ್ನು ಕೆಡದು ಬೆಳೆದಲ್ಲದ ಕಲಿಸಲು ಫಲ ಕಲಿಪಾರ್ತದೆ. ಜಗತ್ಕಲ್ಪನೆ ಗೆಲ್ಲುವೆನೆಂದು ಛಲದಿಂದ ನುಡಿದ ನುಡಿಯನ್ನು ಸೆಡೆ ಮಾಡದೆ ನಡೆಸಿಕೊಂಡು ಬಂದ ಇಲ್ಲವಾದರೆ ನನ್ನ ತಲೆಗೆ ಕುಂದು ಬರುವುದು ಮಾಡುವುದೇ ಫಲಗುಣನೆ. ನಾರಾಯಣ ಸಂಸಪ್ತಕರ ಕಾಲಗಂಚರಿಸಿ ತಮ್ಮ ತಮ್ಮ ನಿಲಯಗಳಿಗೆ ಕೈದಿಯರು ಗಣಿನೆನೆಯುವಾಗ ಮರಳಿಸಿ ಹಯಮನ್ನು ಹೊರಿಸಿ ನಮ್ಮ ಸಿಪಾಯಿಗೆ ರಥವನ್ನು ಬಿಡುಗಡೆ ಫಲಗುಣ ಭಾರತವೇ ರಕ್ಷಣೆ. ಸುಭದ್ರಕಾಂತನೇ, ಮನ್ಮನ ಸಂತಕ್ಕೆ ಸಮಶಬ್ದಗಳು ದಯಿಸಿದನೆಂಬ ಸಂತೋಷ ಉತ್ಪತ್ತಿ ಉದಯವಾಗುತ್ತದೆ. ಸಿದ್ಧಪದ ಮಾತ ದುರ್ಲಕ್ಷ್ಯ ತೋರುವುದಕ್ಕೆ ಎನ್ನ ಮನಸ್ಸಿಗಿಂತ ಅಯ್ಯೋ ನಿಷ್ಕಾರಣವಾಗಿ ನೇತ್ರಗಳು ತಮ್ಮಷ್ಟಕ್ಕೆ ತಾವೇ ಕಂಠದಲ್ಲಿ ಗದ್ಗದ ಸ್ವರದಿಂದ ಮಾತುಗಳಿಸಲಿಕ್ಕೆ ಜತಲದಲ್ಲಿ ಸೋಕಾಗುವುದೆದ್ದು ಪ್ರಜ್ವಲಿಸುವುದು ಮಸದ ಸೇರಗಳು ಹೊಡೆಯಲು ಹುರಿದಂತಾಗುವುದು ಉಸಿರಾಡುವುದಕ್ಕೆ ಪದವಾಗುವುದು ಪರಿತಾಪ ಮುಸಿಗೆ ಮನ ಮರಿಗೆ ಕಳವಳಿಸುವುದು ದೆಸೆಗೆ ನೋಡಲು ಕಣ್ಣುಗಳಿಗೆ ಕತ್ತಲು ಮುಸಿದಂತಾಗುವುದು ಹಸರಾರಿಯೇ ಬೇಸನಿಗೆ ಬಳಸಬೇಡ ಇದೇ ಸರಿಯೇ ಕೆಲ ಸಾರಥಿ ಅಳಿಯನಾದ ಅಭಿಮನ್ಯುವಿನ ಕಾಳಗದೋಳು ಹರಿದ ಸಂಗತಿಯಲ್ಲಿ ಇವನಿಗೆ ಹೇಳಬಾರದು. ಹೇಳಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪದ್ದರು. ಏನು ತಿಳಿಯದವನಂತೆ ಇವನ ಕಳವಳಿಕೆಗೆ ಸ್ವಲ್ಪ ಉಪಶಾಂತಿಯನ್ನು ಸರ್ವಭಗ್ನರೋಳು ಪ್ರಾಜ್ಞನೆನಿಸಿದ ಪಾರ್ಥ ಸಪ್ತಕರೊಡನೆ ಕಾದಾಡಿ ಯುದ್ಧದಾಯಾಸದಿಂದ ಹೀಗಾಯಿತು ಏನು? ಸುಲಕ್ಷಣಗಳು ಎಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ನಿನಗೆ ಎಂದಿಗೂ ತೋಚದ ಪಾರ್ಥ ದುರದೋಳತೆ ಅಂದು ಜಾಚಕನಾದ ಸಾಂಬಸಕರೇ ಅರ್ಜುನ, ಯುದ್ಧದಾಯಾಸದಿಂದ ಹೀಗಾಗಿರುವುದೆಂಬನೆಲ್ಲ ನುಡಿ ಮಾತ್ರ ನಾನೆಂದಿಗೂ ನಂಬಲಾರನ ಬೇಗನೆ ನನಗೆ ತಿಳಿದಿದ್ದನ್ನೇ ಹೇಳಿರಲ್ಲ ಅರ್ಜುನ. ಇಂದ್ರಕಿಲಾದ್ರಿಗಳ ಚಂದ್ರರೊಡನೆ ಬಂಧೂರ ಕಡಗವನ್ನು ಮಾಡಿದೆ ದಾಳಿಯಲ್ಲಿಟ್ಟು ಮದಾಂಧರಾದ ಕಾಲಿಕೆಯ ನಿವಾಸಕವಾದ ರಕ್ಕಸನ್ನು ಕೊಲಿದೆ. ಸುರ ಸೂರನ ತಲೆ ತೂಗುವಂತೆ ದೃಪದನ
ಕಣ್ಣಿಗೆ ಕಾದಾಡಿ ಗೆಲ್ಲಿದೆ. ರೋಜ ಬೀಜನಾದ ಕಲಿ ಬೀಜ ನಮ್ಮ ಕದನದೊಳಗೆ ಕಾದಾಡಿ ಗೆಲ್ಲಿದೆ. ತತ್ ಕಾಲದೊಳ ಹೊತ್ತು ಭವಿಸಿದ್ದ ದಾಯಾಸವು ಹಿಂದೆ ತೆಕ್ಕೆ ಹೊತ್ತು ಭವಿಸಿದ ಮಧುಸೂದನ ಇದು ಕದನ ದಾಯಾಸವಲ್ಲ ಪದ್ಮಕ್ಕನೆ ಅರ್ಜುನ ಜಲಾಕಲ ಅದು ಕದನ ದಾಯಾಸವೋ ಅಥವಾ ಇನ್ಯಾವ ಆಯಾಸವೋ ಎನಗೆ ತಿಳಿಯಲ್ಲ. ಅಕ್ಕೋ ಅಲ್ಲಿ ನೋಡು. ಸುಣ ಓಯ್ ಸುಣ ಕಲರ್ ಬಿಡು ಸಲ್ಲಲಿತ ಮನ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳವಿರುವುದು. ತಳತಳಿಸುವ ಮರಿಮೀನುಗಳಿಂದ ಎಲ್ಲಿ ನೋಡಿದರೂ ಕಮಲಗಳಿಂದ ಶೋಭಿಸುವುದು. ನವರತ್ನಗಳಿಂದ ನಿರ್ಮಿಸಿದ ಸೋಪಾನಗಳನ್ನೊಳಗೂಡಿ ಶೃಂಗಾರವಾಗಿ ಕಂಪಿಸುವ ಕಾಸಾರವಿರುವುದು. ಫಲ್ಗುಣ ನಿನ್ನಂತೆ ಎಲುಬು ಸಹ ಆಯಾಸವಾಗಿರುವುದು. ಈ ಸರೋವರದಲ್ಲಿ ಸ್ನಾನ ಮಂಗೈದರೆ ಆಯಾಸ ಪರಿಹಾರವಾಗಲು ಫಲ್ಗುಣ ಸುಭದ್ರದೇವಿಯ ರಮಣ. ನಿನ್ನೆಷ್ಟಂತಾಗಲಿ ಹೋಗೋಣ ಮಧುಕಂಠ ಬಂದರ ಯಾದವ ಕುಲ ಬರ್ತಾರ ಹೋಗೋಣ ನಡಿ. ಎಲ್ಲ ಸಾರಥಿ ತಿಳಿಸುವೆನು ನೋಡಿ. ಇಲ್ಲಿ ಒಂದು ಇವನಿಗೆ ಸಂಗತಿ, ಇದೇ ಕೊಳದಲ್ಲಿ ತಿಳಿಸುವನು ಇವನಿಗೆ ಸಂಶಯದ ಸಂಗತಿ. ಮರೆ ಮಾತಿನಿಂದ ನರನಿಗೆ ಮಗನದ ಮರಣದ ವಾರ್ತೆಯನ್ನು ಹರುವನು ಜಾಗೃತಿ. ಫಲ್ಗುಣ ಪ್ರಾಣಾಯಾಸ ತೀರಿಸುವುದಕ್ಕೆ ಇದೇ ಸರೋವರವು ನಮಗೆ ಪರಿಣಾಮವಾಗಿತ್ತು. ನಾವೀರ್ವರ ಪೈಕಿ ದಾರು ಬಹಳ ಹೊತ್ತು ನೀರಿನೊಳಗೆ
ನೋಡೋಣ ಬಾ. ಕೃಷ್ಣ ನಿನ್ನ ಹೆಸರಂತಾಗಲಿ. ಹಾಗಾದರೆ ಹುಡುಗೋಣ ನಡಿ ಅರ್ಜುನ. ಜೈ ನಾರಾಯಣ. ಸಾರಥಿ, ದೇವ ಅರ್ಜುನನು ಸಂಪೂರ್ಣ ನೀರಿನೊಳಗೆ ಮುಳುಗಿದಂತೆ ವಾಣಿಯ ಶಬ್ದದಂತ ಅಭಿಮನ್ಯುವಿನ ಮರಣದ ಸಂಗತಿಯನ್ನು ಇವನ ಕರ್ಣಂಗಳಿಗೆ ಕೇಳುವಂತೆ ಧ್ವನಿ ಮಾಡಿ ಹೇಳುವೆಂದು. ಕೆಲವ ಸುರೇಂದ್ರ ನಂದನನೇ, ನಿನ್ನ ತನಯನಾದ ಅಭಿಮನ್ಯುವಿನ ಚಕ್ರಬಿಂಬದ ಕೋಟೆಯನ್ನು ಕೊತ್ತು ಸೆಡು ರಥಾದಿಗಳನ್ನು ಮುರಿದನವರ ಸೊತ್ತು ಕೌರವರ ಸುತನೋರ್ವರ ತಲೆಯನ್ನು ಹಿರಿದು ಹೀಳಾಡಿದನು. ಸುರಲಲೆಯರ ಚೆಲುವೆಗೆ ತಾ ಮನಸೋತು ಕೊನೆಗೆ ವೀರ ಸ್ವರ್ಗರೋಹಣನಾದರೂ ಪಾರ್ಥ. ಹೀಗಾಯ್ತು ಅನರ್ಥ. ಇದೇನು ದುರ್ಭವ ಸದನದಲ್ಲಿ ಹುಗುಡೋರ್ತನಾದ ಅಭಿಮಾನ್ಯು ಕೌರವರ ಬಲನಿಗರದೊಳಗೆ ಮರಣವಾದರೆಂದು ಆಕಾಶವಾದಿ ಗುರಿಯಾಯಿತು. ಅಯ್ಯೋ ಹರ ಹರ ಗಾದೆಯಾದಳು ಮಗನು. ಡಗಡಗಡ ಇನ್ನೇನಿದೆ ನನ್ನ ಸಂತೋಷ ಸಾಗರವೆಂಬುದು ಹೊಸಿದು ಹೋಯಿತು. ಕಾರಣ ಕೇಶವ ಇದೇನು ಒಮ್ಮಿಂದೊಮ್ಮೆ ಇಂಥ ಶೋಕಾಗಿ ಉದಯಿಸದಿ ಮಾಯಾವೇದಿಯನ್ನು ಕೇಳಿದರೆ ಮರೆ ಮಾಚಿದರೆ ಹಸುರಾರೇ ಹಸುರಾರೇ ನೀರಿನೊಳಗೆ ಹುಸಿರಾಡದಂತೆ ಹಠಕ್ಕೆ ಮುಳುಗಿರುವಿ. ಇನ್ನೇನಿದೆ ಎನೆಗೆ ಮಗನ ಸಂಘಟಿಸಿತು ಹೇಳಿ ಹೇಳಬೇಕರೆ ಈ ಜನ್ಮವೇ ಸಾಕು ಸಾಕು ಲೋಕೇಶ. ಇಲ್ಲಿಗೆ ತಂದು ಮಾಡಿದೆಯಲ್ಲೋ ಮಗಳ ಮಕ್ಕಳ ಏನು ಚೋದ್ಯ ಕುಂತಿ ಪುತ್ರನಾದ ಪಾರ್ಥ, ನಾವೀರ್ವರು ಸರೋವರದಲ್ಲಿ ಸ್ನಾನ ಮಂದೈವ ಸಮಯದೊಳು ಬಿಕ್ಕಿಸುತ್ತಾ ದುಃಖಿಸುವುದಕ್ಕೆ ಕಾರಣವೇನು? ನಿನ್ನ ಮುಖಾರವಿಂದವು ಕಣ್ಣುಗಳು ಕಂಬನಿಗರಿಯುವುದಕ್ಕೆ ಕಾರಣವೇನು? ನಿನಗೆ ತಾವ ತೊಂದರೆ ಬಾರದಂತೆ ಕಾಯ್ದುಕೊಂಡು ಬಂದಿರುವನಲ್ಲ ನಾನು. ಅದೇನು ನಿನ್ನ ಮನಸ್ಸಿನ ಸಂಗತಿಯನ್ನು ಎನ್ನ ಮುಂದೆ ಬೇಡ ಇಲ್ಲತನೆಯ ನಾನಿರಲಿಕ್ಕೆ ನಿನಗೆ ತಕ್ಕೋ ಭಯ. ಕೃಷ್ಣ ಕೇಳು ಹಾಗೆ ಹಾಗೆ ಪಾರ್ಥ. ಅರ್ಜುನ, ನನ್ನ ಮಗನ ಹಾಗೆ ಪತ್ತು ಯುಗದಲ್ಲಿ ಬೆಳೆದನೆಂದು ಕದನ ಧ್ವನಿ ಕೇಳಿಸಿದನಿಗೆ ಎನ್ನ ಹೃದಯ ಹೊಗಿರೆಂದದಿ ಕಂಬಮಲವಾಗಿ ಅಯ್ಯೋ ಇನ್ನೇನಿದೆ ಮಗನನ್ನು ಕಾಣಲಾರನೆಂದು ಹೃದಯದಲ್ಲಿ ಬಿಸಿ ಬೀರಿ ಕಣ್ಣೀರು ಕಲಿಗೆ ಬಾಲಕನ ಮೋಹನೆದು ಜಠರದಲ್ಲಿ ಸೋಕಾಯುಧ ಜಗದೊಡೆಯೇ ನಗು ಮುಖದ ಮಗುವಿನ ಕಳೆದುಕೊಂಡು ಹರಗಲಿಲ್ಲ
ಮಾಡಿಸಿದ್ದು ಕರ್ಕೊಂಡು ಬರ್ತಿದ್ದೆ ತಿಳಿಯದು ನಿನ್ನ ಮಾಯ ಮತ್ತೆ ಲೋಕನ ಹಾಗೆ ಮಾಮೂಲ ಪ್ರಾಣಿಸ್ತೀನಿ ಸರೋವರದಲ್ಲಿ ಮುಳುಗಿಸಿದ ಆಗಲೇ ಹೊರತು ಬರಬೇಕು. ಪ್ರಾಜ್ಞೆ ನಡೆಸಿದ ನಿನ್ನ ಸುಜ್ಞಾನವೆಲ್ಲ ಈಗ ಎತ್ತವೋಯಿತು. ಪ್ರೇಮನಾದ ಪುತ್ರನಿಂದ ಹೋಯಿತು ಬರಬೇಕು. ನಾವೀರ್ವರು ಇಲ್ಲದ ಕಾಲದಲ್ಲಿ ನಿನ್ನ ತರುಳನು ಕೌರವರೊಡನೆ ದುರಧಾತುರನಾಗಿ ಹೋದ ವರ್ತಮಾನ ಉಂಟು. ಏನೂ ಹರಿಯದವನ ಮೇಲೆ ಬರಿದ ಭಾರದ ನಿಷ್ಠೂರದವರೆಯನ್ನು ಹೊರಿಸುವೆಯ. ಋತ ಎನ್ನ ಮೇಲೆ ಬೇಸರಗೊಳ್ಳುವಿಯ. ಕಲಿಪಾರ್ತನೇ ಕೂಲಿ ಇಲ್ಲದೆ ನಿನ್ನ ರಥವನ್ನು ಒಡೆದು ಕಾಲಹರಣ ಮಾಡುವ ಆಳಿಗೆ ಇಂಥ ಕೀಳು ಮಾತನ್ನಾಡುವಿಯ. ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುವುದಕ್ಕೆ ಬಿಟ್ಟಿ ಕೆಲಸ ಮಾಡುವನ ಮೇಲೆ ಇಷ್ಟು ಕೋಪವೇತಕ್ಕೆ ಪಾರ್ಥ. ಅಭಿಮನ್ಯುವಿನ ಸಂಗತಿ ಕಾಣದವನ ಕಣ್ಣೀಲಿ ನೋಡಿ ನೀನಾಡುವ ನುಡಿ ಅನರ್ಥ. ಅರ್ಜುನ, ನಿನ್ನ ಮಾಯಾಜಲದ ಗುಣವನ್ನು ಬಲ್ಲರು ಬೇರೆ. ಬಾಲಕನಾಗಿರುವಾಗಲೂ ತಂದೆ ತಾಯಿಗಳ ಜನಮನೆಯಲ್ಲಿ ವಾಸ ಮಾಡಿಸಿ ಸೋದರ ಮಾವನಾದ ಕಂಸ ಪ್ರಾಣವನ್ನು ಕೈದಿ. ಭಾವ ಬೈದುರನಾದ ರೂಪಾಂಗದನ ಪ್ರಾಣವನ್ನು ಅಣ್ಣನಾದ ಬಲರಾಮನ ಕೈಯಿಂದ ಬಲಿಸಿದೆ. ಅಣ್ಣನ ತಾಯಿಯ ದುರ್ಗತಿಗೆ ಸರಿಯಲು ಪಡಲಿದೆ. ಅರ್ಜುನ, ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮೈವನು ನೀನು. ಅಯ್ಯೋ ಎತ್ತೋ ಚಿಂತ ನಿನ್ನ ಸೋದರ ಅಳಿಯಲಾದ ಅಭಿಮಾನಿಗಳು ಉಳಿದುವೇನೋ ಬರಹರಿ. ಯಾರಿಗೂ ತಿಳಿಯದು ನಿನ್ನ ಕಪಟದ ದಾರಿ. ಕರಾತನ ಅದೇನು ಬಿಡಿ ನುಡಿ ನುಡಿವಾ ಮತಮ ಪಾಂಡವ. ಬಿಡಿ ನುಡಿ ನುಡಿವಾ ಮತಮ ಪಾಂಡವ. ಮನದೊಳು ಏಕೆ ಈ ದೈತ
ಬಂದ ಮತಿಗಳನ್ನು ಕೊಂದನು ವಿಜಯ ನಿನಗೆ ತಾತನ ಸಂಹಾರ ಮಾಡಿದೆಯ ನಿನಗೆ ತಾತನ ಸಂಹಾರ ಮಾಡಿದೆಯ ಇಲ್ಲ ಸಲ್ಲದ ಮತ್ತು ಹಾಡುವೆ ನೀನೀಗ ಇಲ್ಲ ಸಲ್ಲದ ಮತ್ತು ಹಾಡುವೆ ನೀನೀಗ ಬಿಡಿ ನುಡಿ ನುಡಿವ ಮತಮ ಪಾಂಡವ ಬಿಡಿ ನುಡಿ ನುಡಿವ ಮತಮ ಪಾಂಡವ ಮನಗಳು ಹೇಗೆ ಈ ಪರಿತಾಪವ ಮನಗಳು ಹೇಗೆ ಈ ಪರಿತಾಪವ ಬಿಡಿ ನುಡಿ ನುಡಿವ ಮತಮ ಪಾಂಡವ ಕಡುಗಲಿಯಾದ ಪ್ರಾರ್ಥನೆ ಜಗತ್ತರ್ತನೆ ಬಿಡುವಿಲ್ಲ ಬಿಡಿನುಡಿಗಳನ್ನು ಬೇಗನೆ ಸೋದರ ಮಾವನಾದ ಕಂಸನನ್ನು ಈ ಪಡವಿ ತೆರೆದುಕೊಡಲು ಸೊಕ್ಕಿನಿಂದ ಕಾಳಗಕ್ಕೆ ಬಂದ ರುಕ್ಮಾಂಗದ ಪ್ರಾಣವನ್ನು ಅಣ್ಣನಾದ ಬಲರಾಮನ ಕೈಯಲ್ಲಿ ಸಿಲುಕಿಸಿದೆ ಒಂದು ಬಾಂಧವರನ್ನು ಅತಿಶವನೆಂದು ಹಾಡಿದರೂ ಚಿಂತೆ ಇಲ್ಲ ಅರ್ಜುನ ನಿನ್ನ ತಾತನಾದ ಕಲಿ ಭೀಷ್ಮನೊಡನೆ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದೆ ಇದು ಹಾಗಿರಲಿ ನಿನ್ನ ತಂದೆಯಾದ ಇಂದ್ರನ ಕಾಂಡವ ವನವನ್ನು ನೀನೇತಕ್ಕೆ ದಯಿಸಿದೆ ಅದರಿಂದ ಮಾಯಲ್ಲವೇ ಕಷ್ಟ ಇನ್ನು ನೀನು ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನು ಅರ್ಜುನ ಜನಾರ್ದನ ಆಯುಷ್ಯಂ ವಿದಾಕ್ಷರದಲ್ಲಿ ದಾರ ಕಡೆಯಿಂದ ಮರಣವಿದೆಯೋ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ ಧನಂಜಯ ನಾರಾಯಣ ಅವರವರ ಕರ್ಮಾನುಸಾರವಾಗಿ ವಾರಿಜೋದ್ಭವನ ಬರೆದ ಲಿಖಿತಕ್ಕೆ ಯಾರು ಮಾಡುವುದೇನಿದೆ ಅಭಿಮನ್ಯುವಿನ ಸಂಗತಿ ಧರ್ಮಜನಲ್ಲಿಗೆ ಹೋದರೆ ತಿಳಿಯಬಹುದು ಗಾಂಡೀವಿ ಬಿಡು ಬಿಡು ಯೋಚನೆ ಯಾತಕ್ಕೆ ಮಾಡಿವೆ ಜ್ಞಾನವೆಂಬ ಅಂಬೇಡ್ಕರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಾರ ನೀನು ಭುವನ ಕುಕ್ತಿಯಾಗಿಯೂ ಜಗತೋಪಕನಾಗಿಯೂ ಸರ್ವಂತರಾಮನಾಗಿಯೂ ವೇದಗಳಿಗೆ ತಿಲಕದ ಮಹಾ ಮಹಿಮನಾಗಿಯೂ ನೀನರಿಯದ ಕಾರ್ಯದ್ಯಾವುದು ನೀನಿಲ್ಲದಿದ್ದರೆ ಈ ಜಗತ್ತಲಿಯುವುದು ಕೃಷ್ಣ ಅರ್ಜುನ ಜಗಜೀವ ಜಾಲಾಂಗ ಸೂತ್ರಧಾರನಾಗಿ ಅಭಿಮಾನ್ಯವನ್ನು ವೈರಿಯ ಕಡೆಯನ್ನು ಕೊಲ್ಲಿಸಿ ನನ್ನ ಮುಂದೆ ಬೇರೆ ಹೇಳ ಕಾಣದವನಾಗಿ ಕೃಷ್ಣ ಅರ್ಜುನ ನಿನ್ನ ಅಳಿಯನ ಧೈರ್ಯ ಧೈರ್ಯ ಗಾಂಭೀರ್ಯ ತನ್ನ ರಾಜ್ಯಗಳಲ್ಲಿ ನೆಲೆಸಿಕೊಂಡರೆ ಕಣ್ಣುಗಳಲ್ಲಿ ತಮ್ಮಷ್ಟಕ್ಕೆ ತಾವೇ ಅಯ್ಯೋ ಅವನ ಮುಖಾರ ಬಿಂದುವು ನೋಡದಿರಲಾರನು ನಾನು ದುಚ್ಚಳು ನಾರಾಯಣ ನೆಲ್ಲಿನ ದಿನ ರಾತ್ರಿ ಪಂಕ್ತಿ ಭೋಜನ ಕಾಲದಲ್ಲಿ ಅಪ್ಪ ಅಪ್ಪ ಕಪಟ ನಾಟಕನಾದ ಶ್ರೀ ಹರಿಯ ಮಾತ್ರ ನಂಬಬೇಡುವುದು ಹೇಳಿದನಲ್ಲ ಅವನ ಮಹತಿ ಈಗ ಸಹಜವಾಯಿತು ಕೈ ಹೊತ್ತ ಕೋಸನ್ನು ಕಳೆದುಕೊಂಡು ಬಂದರಿಂದ ಕೌರವರೇ ಕಾದಾಡಿದ ಬಂದ ಭಾಗ್ಯವೇನು ಬಿಡಿನಾಟ ಧರ್ಮದಿಂದ ಬರಲಾರದೆ ಪರ್ವತ ದೀಪಕುಲೋತ್ಪಟರೆಂಬ ವಾರನ ಕದಂಬಕ್ಕೆ ಹಿಂಬುಗೊಡದೆ ಕುಂಭ ಸ್ಥಳಮಂ ಭೇದಿಸಿ ಅಂಬರಕ್ಕೆ ಬಲಗೊಲಗಿ ಮುಗುರಾಜನಂತೆ ಮೆರೆಯುವ ಕದನ ಪ್ರಸಿದ್ಧನಾದ ಧನುಂಜಯನೇ ನಿನಗಿಡೀತೇನೆ ಮಂದಮತಿ ಬೇಗನೆ ಕೃತಿಗುಂಡದ ವಿಮಲಮತಿಯುತನಾದ ಧರ್ಮಜನಲ್ಲಿಗೆ ಹೋದರೆ ಸುತನ ನಿಜ ಸ್ಥಿತಿ ತಿಳಿಯಬಹುದು ಭಾರತವೇನು ಪೃಥ್ವಿ ಪಡೆಗೆ ಹೋಗಲು ವಿದ್ಯುತ್ತನಾದ ಇಂದ್ರ ಸಂಜಾತ ರಿಪಕುಳ ಗರ್ಭ ನಿರ್ಭೀತ ಅಂಬುಜಾತರೇ ಅರ್ಜುನ ನಿನ್ನ ಹಳೆಯನಾದ ಅಭಿಮಾನ್ಯ ಕೊಂಬೆನೇದರೊಡನೆ ಕಾದಾಡಿ ಕರಂಬುಜದಲ್ಲಿ ನಿಂತ ಕಾಲದಲ್ಲಿ ಹೆಣ್ಣೆಷ್ಟು ನೆನೆಸಿಕೊಂಡನು ಎಷ್ಟು ನೆಪಗೊಂಡು ಕಣ್ಣೀರು ಸುರಿಸಿದರು ಎಷ್ಟು ಮನನೊಂದು ಹೊರಗಿದರು ಅಯ್ಯೋ ಅಭಿಮಾನ್ಯವೇ ನಿನ್ನ ಪ್ರಾಣ ಹರಣ ಬೆಳೆಸಿದವನ ಸಿರವನ್ನು ಗಗನಾಂತರಕ್ಕೆ ಹಾಕ್ತದೆ ಹಾರಿಸದಿದ್ದರೆ ಎಷ್ಟು ಮಾತನಾಡಿದರೆ ಅದ ಭಾಗ್ಯನಾದನಲ್ಲ ಕೃಷ್ಣ ಇರಲಿ ನೋಡೋಣ ಯುದ್ಧದಲ್ಲಿ ಮಾತಿಗೆಂತ ಬೆಚ್ಚರವನ್ನು ಬಿಡುವ ತಡ ಮಾತನ್ನು ಬಿಡುತ್ತರ ಪಟುಬಟ ಕುಲೋತ್ತಮನಾದ ಸೂತನೇ ಎನ್ನ ಹಠವು ತೀರಿತು ಇಂದಿಗೆ ಬೇಗನೆ ಅದೇನು ದೇವ ಹಳಿಯ ಪೂರ್ವ ದ್ವೇಷಿಯಾದ ಅಭಿಮನ್ಯವೆಂಬುವನು ಪದ್ಮಹ್ಯೋದರಿಗೆ ಮೃತ ಹೊಂದಿದ ಸಂಗತಿಯನ್ನು ಈತನಾದ ಪಾರ್ಥನಿಗೆ ಹೇಳಿದನು ಮುಖ್ಯ ಎನ್ನ ಕಾರ್ಯ